Purposefully I'm asking this question because ಈ ತರ events ಅಲ್ಲಿ shows ಅಲ್ಲಿ ತುಂಬಾ ಪಾಲಿಟಿಕ್ಸ್ ನಡೆಯುತ್ತೆ. ಅದು ಅವ್ರಿಗೆ ಬಿಟ್ಟದಲ್ಲ. That is their part of story. That is not my part of story, no. But you have seen this politics. ನಾನು ತುಂಬಾ ಟ್ರಾನ್ಸ್ಪರೆಂಟ್ ಎಲ್ಲ ಕಡೆ ನೋಡಿದ್ದೇನೆ. ನಾನು ನನ್ನನ್ನು ಇನ್ವಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಪಾಲಿಟಿಕ್ಸ್ ಜೊತೆಗೆ, ಬಟ್ ನನಗೆ ಆಗಿಲ್ಲ. ಒಂದ ಇರು ಅಥವಾ ಶೋ ಬಿಟ್ಟು ಹೋಗಂತ. ಸೊ ನಾನು ಶೋ ಬಿಟ್ಟು ಹೋಗ್ತೇನೆ ಅಂತ ಹೇಳಿದೆ. ಆಮೇಲೆ ಅವ್ರು ರಿವೆಂಜ್ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ. ಅದಾದ್ಮೇಲೆ ಈಗ ನೀವು ನೆಕ್ಸ್ಟ್ ಬೇರೆ ಬೇರೆ ಶೋಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂಡ್ ವಿನ್ ಆಗಿದ್ದು ಇಲ್ಲ ಇದುವರೆಗೆ ಯಾವ್ದು ರಿಯಾಲಿಟಿ ಶೋ ವಿನ್ ಆಗಿಲ್ಲ ಇಲ್ಲ. ನನ್ನ ಯಾವ್ದು ಶೋ ಏನಂತ ಹೇಳೋದಿಲ್ಲ, ವಿನ್ ಆಗಿಲ್ಲ ನನ್ನದಲ್ಲಿ. ಓಕೆ, ಬೇರೊಬ್ರು ಯಾರೋ ವಿನ್ ಆದ್ರು. ಓಕೆ, ಶಿ ಈಸ್ ಅ ವೆರಿ ಕ್ಲೋಸ್ ರಿಲೇಟಿವ್ ಆಫ್ ಅ ವಿನ್ನರ್ ಆರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಓಕೆ, ದಟ್ ಲೇಡಿ ಕೇಮ್ ಅಂಡ್ ಟೋಲ್ಡ್ ಮೀ ಲೈಕ್ ನೀನ್ ಆಗ್ಬೇಕಿತ್ತು ವಿನ್ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬ ಅದ್ಭುತ ಡ್ಯಾನ್ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಯಾವುದೇ ಕಾಲೇಜ್ ಇವೆಂಟ್ಸ್ ಅಥವಾ ಯಾವುದೇ ಒಂದು ಈವೆಂಟ್ಸ್ಗೆ ಹೋದ್ರೂ ಕೂಡ ಇವರ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ. ಹಾಗಿದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಕೌಶಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು ಕೂಡ. ಸೊ ಹೇಗೆ ನಡೀತಿದೆ ಲೈಫ್? ಇಟ್ಸ್ ಫನ್. ನಮ್ಮ ಜನರದ್ದು ಆಶೀರ್ವಾದದಿಂದ ಇಟ್ ಇಸ್ ಗೋಯಿಂಗ್ ಗುಡ್, ಚೆನ್ನಾಗಿ ನಡೀತದೆ. ಓಕೆ, ಸೊ ಕೌಶಿಕ್ ಅವ್ರನ್ನ ಹೇಗಿದ್ದೀರಾ ಕೌಶಿಕ್ ಅಂತ ಕೇಳ್ಬೇಕಾ, ಎಂಚ ಉಳ್ಳ ಕೌಶಿಕ್ ಅಂತ ಎರಡ್ ಸಹ ಕೇಳಿ. ಯಾಕಂದ್ರೆ ನಾನು ಎಲ್ಲಾ ಪಾಡ್ಕಾಸ್ಟ್ ಅಲ್ಲಿ ಕೂಡ ಎಲ್ಲಾ ಇಂಟರ್ವ್ಯೂಸ್ ಅಲ್ಲಿ ಕೂಡ ಹೇಳ್ತೇನೆ, ಮಂಗಳೂರು ಮತ್ತೆ ಬೆಂಗಳೂರು ನಂದೊಂದು ಎರಡು ಕಣ್ಣಿದ್ದಾಗೆ. ಸೊ ಎರಡರಲ್ಲಿ ಕೂಡ ನೀವು ಕೇಳಿದ್ರು ಕೂಡ ತಪ್ಪಿಲ್ಲ, ಹೇಗಿದ್ರು ಕೇಳಿದ್ರೆ ಚೆನ್ನಾಗಿದ್ದಾನೆ. ಅಂಡ್ ಎಂಚೊಲ್ಲರ್ ಕೆಂಡ ಸೌಖ್ಯ ಎಂಚಲಗೇನಲ್ಲಿ ಹೇಗೆ ಪ್ರೊನೌನ್ಸ್ ಮಾಡಿದ್ದೆ ನಾನು. ಯಾರು? ನಾನು. ಕರೆಕ್ಟ್ ಪ್ರೊನೌನ್ಸ್ ಮಾಡಿದ್ದೆ. ಉಲ್ಲರ್. ಓಕೆ, ಸೊ ಈ ಪಾಡ್ಕಾಸ್ಟ್ ಮುಗಿಯೋದ್ರೊಳಗಡೆ ನನಗೊಂದಷ್ಟು ಮ್ಯಾಂಗ್ಳೂರ್ ತುಳು ಲ್ಯಾಂಗ್ವೇಜ್ ಹೇಳ್ಕೊಡ್ಬೇಕು. ಪಕ್ಕ ಕಲ್ಪವೇ ನಾನು ಕಲಿಸ್ತೇನೆ. ಓಕೆ, ಸೊ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೀವು ಮ್ಯಾಂಗ್ಳೂರಲ್ಲೇ ಕಲ್ತಿದ್ದು ಅಥವಾ ನಿಮ್ಮ ನೇಟಿವ್ ಕಂಪ್ಲೀಟ್ ಮಂಗಳೂರು ಸಿಟಿಲಿ ನನ್ನ ಅಜ್ಜಿ ಮನೆ ಇತ್ತು. ಸೊ ನಾನು ಅಜ್ಜಿ ಮನೆಯಲ್ಲೂ ಇದ್ದೆ, ಮತ್ತೆ ನಮ್ದು ಮನೆ ಗುರುಪುರ ಕೈಕಮ್ಮ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲಿಟಲ್ ಔಟ್ಸ್ಕರ್ಟ್, ಮಂಗಳೂರಿಂದ ಒಂಚೂರು ಹೊರಗಡೆ. ಸೊ ಅಜ್ಜಿ ಮನೆಯಲ್ಲೂ ಇದ್ದೆ, ಇಲ್ಲೂ ಇದ್ದೆ. ಸೊ ಬಿಕಾಸ್ ಸ್ಕೂಲಿಂಗ್ ಎಲ್ಲ ಮಂಗಳೂರು ಸಿಟಿಲಿ ಆಗಿದ್ದು ನಂದು. ಸೊ ರೆಗ್ಯುಲರ್ ನಮ್ದು ಸಿಟಿ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು, ರಶ್ ಅಲ್ಲಿ ಟ್ರಾವೆಲ್ ಮಾಡೋದು. ಸೊ ಆ ತರ. ಅಂಡ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕಂಪ್ಲೀಟ್ ನಮ್ಮನೆ, ನಾವು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಜ್ಜಿ ಮನೆಗೆ ಹೋಗ್ತಾರೆ, ನಾವು ನಮ್ಮನೆಗೆ ಹೋಗ್ತಿದ್ವಿ. ಸೊ ದಟ್ 3 months ದ ಸೈಕ್ಲಿಂಗ್ ಆರ್ ಮರ ಹತ್ತೋದು, ಬೀಳೋದು. ಸೊ ಐ ಹ್ಯಾಡ್ ಲೈಕ್ ಪ್ರಾಪರ್ ಚೈಲ್ಡ್ಹುಡ್. ಈಗ ಇವಾಗಿನ ಮಕ್ಳು ಟ್ಯಾಬ್ ಅದರ ಒಳಗಡೆ ಇರ್ತಾರಲ್ಲ, ಆ ತರ ಚೈಲ್ಡ್ಹುಡ್ ನಾವು ಯಾವತ್ತೂ ಮಾಡಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಲಾಡ್ ಆಫ್ ಫನ್ ಅಡ್ವೆಂಚರ್ಸ್. ಓಕೆ, ಸೊ ನಿಮ್ಮ ಚೈಲ್ಡ್ಹುಡ್ ಪೂರ್ತಿ ನೀವು ಮ್ಯಾಂಗ್ಳೂರಲ್ಲೇ ಕಳೆದಿರೋದು? ಕಂಪ್ಲೀಟ್ಲಿ. ಅದರೊಳಗೆ ನಿಮ್ಮ ಅಜ್ಜಿ ಮನೇಲಿ ಜಾಸ್ತಿ ಕಳೆದಿರೋದು? ನಮ್ಮ ಮನೇಲಿ ಜಾಸ್ತಿ, ಯಾಕಂದ್ರೆ ನಾನು ಜಾಸ್ತಿ ಇದ್ದದ್ದು ಅಜ್ಜಿ ಮನೇಲಿ. ಓಕೆ, ಸೊ ನಿಮಗೆ ಯಾವ ಏಜ್ ಇಂದ ನಿಮಗೆ ಡಾನ್ಸ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು? ಐ ಥಿಂಕ್ ನಾನೊಂದು 5th 6th ಸ್ಟ್ಯಾಂಡರ್ಡ್ ಇದ್ದೆ. ಸೊ ಅವಾಗಿಂದ ಇಂಟ್ರೆಸ್ಟ್ ಬಂದಿತ್ತಂದ್ರೆ ಇದೆ ಟಿವಿ ನೋಡಿ. ಅವಾಗ ಟಿವಿ ಬಿಟ್ಟು ನಮ್ಗೆ ಬೇರೆ ಸೋರ್ಸ್ ಏನಿರ್ಲಿಲ್ಲ ಅಲ್ಲ. ಟಿವಿ ನೋಡಿ ಇಂಟ್ರೆಸ್ಟ್ ಬಂತು. ಅಂದ್ರೆ ಸುಮ್ನೆ ಓಕೆ, ನಂಗೆ ಖುಷಿ ಆಗ್ತಿತ್ತು ಡಾನ್ಸ್ ಮಾಡ್ಲಿಕ್ಕೆ, ಟಿವಿ ನೋಡಿ ಅವ್ರ ತರ ಮಾಡ್ಲಿಕ್ಕೆ ಖುಷಿ ಆಗ್ತಿತ್ತು. ಮತ್ತೆ ಒಂದು 8th ಸ್ಟ್ಯಾಂಡರ್ಡ್ಗೆ 9th ಸ್ಟ್ಯಾಂಡರ್ಡ್ ಬರುವಾಗ ನಾನು ಡಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗುವ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡುವ, ಆ ತರ ಸುಮ್ನೆ ಮಾಡೋಣ ಅಂತ. ಬಟ್ ಐ ನೆವರ್ ಹ್ಯಾಡ್ ಅ ಗೋಲ್, ಅಂದ್ರೆ ನಂಗೆ ಈ ತರನೇ ಆಗ್ಬೇಕು ಅಂಡ್ ಈ ತರನೇ ಇರ್ಬೇಕು ಅಂತ ಅವಾಗ್ಲೂ ಇರ್ಲಿಲ್ಲ, ಇವಾಗ್ಲೂ ಇಲ್ಲ. ಓಕೆ, ಸೊ ಕೌಶಿಕ್ ಅವ್ರು ಏನ್ ಓದಿದ್ದಾರೆ ಅಂತ ಕೇಳ್ಬೋದಾ, ಕ್ಲಾರಿಫಿಕೇಶನ್? ಎಸ್, ನಾನು ಗ್ರಾಜುಯೇಷನ್ 3 ತಿಂಗಳು ಮಾಡಿದ್ದೇನೆ. 3 ವರ್ಷ ಗ್ರಾಜುಯೇಷನ್, 3 ತಿಂಗಳು ಅಂದ್ರೆ ಅದು ಅಷ್ಟು ಕಾಫಿ ಡಿಫಿಕಲ್ಟ್ ಕೋರ್ಸ್. ಅದು ಮೀಮ್, ಅದು ಹಿಂದಿದ ಇಲ್ಲ ಏನಿಲ್ಲ. 3 ತಿಂಗಳು ಕಾಲೇಜ್ ಹೋದೆ ನಾನು. ಕಾಲೇಜ್ ಹೋದ್ಮೇಲೆ ನಂಗೆ ಫಸ್ಟ್ ರಿಯಾಲಿಟಿ ಶೋ ಇಂದ ಕಾಲ್ ಬಂದಿತ್ತು. ಇಟ್ಸ್ ಇನ್ ತಮಿಳ್ ಚಾನೆಲ್, ಜಿ ತಮಿಳ್ ಚಾನೆಲ್ ಇಂದ ಕಾಲ್ ಬಂದಿತ್ತು. ಈ ತರ ಇದೆ, ನೀವು ವೈಲ್ಡ್ ಕಾರ್ಡಿಗೆ ಆಡಿಷನ್ ಕೊಡ್ಲಿಕ್ಕೆ ಚೆನ್ನೈಗೆ ಬರ್ಬೇಕಂತ. ಸೊ ನಾನೇನ್ ಮಾಡಿದೆ, ಫಸ್ಟ್ ಇಂಟರ್ನಲ್ಸ್ ಮುಗ್ದಿತ್ತು ನಮ್ದು. ಸೊ ಪ್ರಿನ್ಸಿಪಲ್ ಹತ್ರ ನಾನೆಲ್ಲ ಲೆಟರ್ ಎಲ್ಲ ತಗೊಂಡು ಪರ್ಮಿಷನ್ ತಗೊಂಡು ಹೋಗಿದ್ದೆ. ಬಟ್
ನಾನು ಹೋಗಿದ್ದು ಆಡಿಷನ್ ಕೊಡ್ಲಿಕ್ಕೆ. ನನ್ಗೆ ಆಕ್ಚುಲಿ ಅವಾಗ್ಲೂ ಸೇಮ್, ನಂಗೆ ಗೋಲ್ ಇರಲಿಲ್ಲ ನಂಗೆ ಹೋಗಿ ಕಂಟೆಸ್ಟೆಂಟ್ ಆಗ್ಬೇಕು, ವಿನ್ ಆಗ್ಬೇಕು, ಅದೆಲ್ಲ ಗೋಲ್ ಇಲ್ಲ. ನಾನು ಆಡಿಷನ್ ಕೊಡುವ, ಫಸ್ಟ್ ರಿಯಾಲಿಟಿ ಶೋ ಕರೆದಿದಾರಲ್ಲ ಹೋಗುವ, ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಕಲ್ತು ಬರುವ ಏನಾದ್ರು ಅಂತ. ಆಡಿಷನ್ ನಂದು ಹೋಗುದು, ಆಡಿಷನ್ ಅಲ್ಲಿ ನಾನು ರಿಜೆಕ್ಟ್ ಆಗೇ ಆಗ್ತೇನೆ ಅಂತ ಗೊತ್ತಿದ್ದು ನಾನು ಹೋಗಿದ್ದು, ಬಟ್ ನಾನು ಸೆಲೆಕ್ಟ್ ಆದೆ. ಸೊ 3 months ಅಲ್ಲಿದ್ದೆ ನಾನು. ಸೊ 3 months ಅಲ್ಲಿದ್ದು ವಾಪಸ್ ಕಾಲೇಜಿಗೆ ಬರುವಾಗ ಕಾಲೇಜ್ ಅವರು ಹೇಳಿದ್ರು, ಅವತ್ತು ಫುಲ್ ಡೇ ನಾನು ಕಾಲೇಜ್ ಬಂದಿದ್ದೇನೆ, ಅವತ್ತು ಫುಲ್ ಡೇ ನಂದು ಅಟೆಂಡೆನ್ಸ್ ಯಾರು ತೆಗಿತಾನೆ ಇಲ್ಲ. ನಂಗೆ ಇಲ್ಲೇನೋ ಮಿಸ್ ಹೊಡಿತಾ ಇತ್ತು. ಮತ್ತೆ ಹೋಗಿ ಪ್ರಿನ್ಸಿಪಲ್ ಹತ್ರ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ನೀನು ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕು ಅಥವಾ ಟಿ ಸಿ ಕೊಡ್ತೇವೆ ಅಂತ. 2 option ಕೊಟ್ಟಲ್ಲ, ನಾನು ಟಿ ಸಿ ಕೊಡಿ ಅಂತ ಹೇಳಿದೆ. But I did, after that I did my filmmaking. So I am into like video editing course ಮಾಡಿದೆ. So I am certified video editor. ಸೊ ಅದು ಕೋರ್ಸ್ ಮಾಡಿ ಅಷ್ಟೇ ಮಾಡಿದ್ದು, ಮತ್ತೇನು ಕಲ್ತಿಲ್ಲ. ಓಕೆ, ಸೊ ನೀವು ಜಿ ತಮಿಳ್ ಆಡಿಷನ್ಸ್ ಹೋಗೋಕ್ಕಿಂತ ಮುಂಚೆ ಮ್ಯಾಂಗ್ಳೂರಲ್ಲಿ ಏನಾದ್ರು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಅಲ್ಲಿ ಯಾರ ಹತ್ರ ಏನಾದ್ರು ಕಲ್ತಿದ್ದೀರಾ? ಹೌದು, ಮಂಗಳೂರಲ್ಲೇ ಕಲ್ತದ್ದು. ಅಶೋಕ್ ಸರ್ ಇಸ್ ಮೈ ಫಸ್ಟ್ ಗುರು. ಸೊ ಅವ್ರೀಗ ಹಿ ಸೆಟಲ್ಡ್ ಇನ್ ದುಬೈ. ಸೊ ಅವ್ರ ಜೊತೆನೆ ನಾನು ಆಲ್ಮೋಸ್ಟ್ ಒಂದು 3-4 years ಅಂತ ನಂಗೆ ಹೇಳಿಕ್ಕಾಗಲ್ಲ. ನಾನು ಇವತ್ತಿನವರೆಗೂ ನಾನೇನು ತಿಳ್ಕೊಳ್ತೇನೆ, ನಾನು ಇವತ್ತಿನವರೆಗೂ ಅವ್ರದ್ದು ಸ್ಟೂಡೆಂಟೇ ಅಂತ ತಿಳ್ಕೊಳ್ತೇನೆ. ಸೊ ಅವ್ರು ಫಸ್ಟ್ ಗುರು. ಅದಾದ್ಮೇಲೆ ಮಂಗಳೂರದೊಂದು ಡಾನ್ಸ್ ಟೀಮ್ಗೆ ನಾನು ಜಾಯಿನ್ ಆದೆ ಅಂದ್ರೆ ಒಂದು ಆವತ್ತು ಆ ದಿವಸ ಒಂದು ಡಾನ್ಸರ್ ಅವೈಲೇಬಲ್ ಇರಲಿಲ್ಲ ಅಂತ ನನಗೆ ಕರೆದ್ರು. ಅವಾಗ ನಾನು ಫ್ರೀ ಇದ್ದೆ, ನಾನು ಬರ್ತೇನೆ ಅಂತ ಹೇಳಿ ಡಾನ್ಸ್ ಮಾಡಿದೆ. ಅದು ಟೀಮ್ ಹೆಸರು ಆವಿಷ್ ಕ್ರೂ ಅಂತ. ಸೊ ಅದಾದ್ಮೇಲೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ಗೆ ಅವ್ರ ಜೊತೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಟ್ರೈನಿಂಗ್ ತಗೊಂಡೆ. ಅಲ್ಲಿ ಆದ್ಮೇಲೆ ಮಂಗಳೂರ್ದು ಬೇರೆ ಬೇರೆ ಕ್ಲಾಸಸ್ ತಗೊಳ್ತಾ ಇದ್ದೆ, ಮತ್ತೆ ಸ್ಕೂಲಲ್ಲಿ ಟೀಚ್ ಮಾಡ್ತಿದ್ದೆ ನಾನು. ಸೊ ಅದೆಲ್ಲ ಮಾಡ್ತಾ ಮತ್ತೆ ರಿಯಾಲಿಟಿ ಶೋ ಕಾಲ್ ಬರ್ಲಿಕ್ಕೆ ಕೂಡ ರೀಸನ್ ಏನಂದ್ರೆ, ಅಲ್ಲಿದು ಯಾರು ಆಲ್ರೆಡಿ ಕಂಟೆಸ್ಟೆಂಟ್ ಇದ್ರು ನೋಡಿ, ನಾನು ಅವ್ರದ್ದು ಕೂಡ ಸ್ಟೂಡೆಂಟ್. ಹಿಸ್ ನೇಮ್ ಇಸ್ ಕಿರಣ್ ಸರ್ ಅಂತ. ಸೊ ಚಿನಿ ಪ್ರಕಾಶ್ ಮಾಸ್ಟರ್ ಗೊತ್ತಿರ್ಬೇಕಲ್ಲ, ಸೊ ಅವ್ರದ್ದು ಅಸಿಸ್ಟೆಂಟ್ ಈಗ ಅವರು. ಸೊ ಅವ್ರದ್ದು ಸ್ಟೂಡೆಂಟ್ ನಾನು. ಸೊ ಅವ್ರು ಹೇಳಿದ್ರು, ಕೌಶಿಕ್ ಈ ತರ ಶೋ ಇದೆ, ನಿನ್ನ ಹೆಸರು ಹೇಳಿದ್ದೇನೆ, ಚಾನಲ್ ಒಮ್ಮೆ ಬಂದು ಆಡಿಷನ್ ಕೊಡು. ನಾನೇನು ನಿಂದು ಇನ್ಫ್ಲೂಯೆನ್ಸ್ ಏನು ಮಾಡಿಲ್ಲ, ಬಟ್ ಬಂದು ಚಾನಲ್ಗೆ ಒಂದು ಆಡಿಷನ್ ಕೊಡು ಅಂತ ಹೇಳಿದ್ದಕ್ಕೆ ಮತ್ತೆ ನಾನು ಹೋಗಿದ್ದು. ಸೊ ಅವ್ರು ಕಂಟೆಸ್ಟೆಂಟ್ ಆಗಿದ್ರು ಆ ಶೋದು. ಹಾಗೆ ಸೊ ಅಷ್ಟು ಟ್ರೈನಿಂಗ್ ಆಲ್ರೆಡಿ ಮಂಗಳೂರಲ್ಲಿ ಆಗಿತ್ತು. ಮತ್ತೆ ಫರ್ದರ್ ಟ್ರೈನಿಂಗ್ ನಂಗೆ ಚೆನ್ನೈಯಲ್ಲಿ ಎಕ್ಸ್ಪೀರಿಯನ್ಸ್ ಒಳ್ಳೆ ಸಿಕ್ತು. ಅಲ್ಲಿದ್ದು ಕೊರಿಯೋಗ್ರಾಫರ್ಸ್, ಮೆಂಟರ್ಸ್ ಮತ್ತೆ ಕಂಟೆಸ್ಟೆಂಟ್ಸ್ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅಂದ್ರೆ ಏನು ಇಲ್ಲಿ ಕವರ್ ಆಗಿರಲಿಲ್ಲ ಅಬೌಟ್ ಥಿಯರಿ ಆರ್ ಎನಿಥಿಂಗ್, ನಂಗೆ ಚೆನ್ನೈಯಲ್ಲಿ ಇನ್ನೂ ಚೆನ್ನಾಗಿ ಕವರ್ ಆಯ್ತು. ಸೊ ಫಸ್ಟ್ ನೀವು ಈ ಡಾನ್ಸಿಂಗ್ ಕೊರಿಯೋಗ್ರಫಿ ಫೀಲ್ಡಿಗೆ ಬಂದಿದ್ದು ಅಥವಾ ಶೋಸ್ ಮಾಡುವ ಮೂಲಕ ತಮಿಳ್ ಇಂಡಸ್ಟ್ರಿಯಿಂದ ಫಸ್ಟ್ ನೀವು ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಮಾಡಿದ್ದು? ಇಲ್ಲ, ಆ ಥರ ಹೇಳಲಿಕ್ಕೆ ಹೋಗೋದಕ್ಕಿಂತ ನನಗೆ ಟ್ರೈನಿಂಗ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು. ಚೆನ್ನೈಯಲ್ಲಿ ಒಂದು ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಟ್ರೈನಿಂಗ್ ಅಲ್ಲ, ನಂದೊಂದು ಎಂಟೈರ್ ಟ್ರೈನಿಂಗ್ ಅಲ್ಲಿ ಒಂದು ನಾನೊಂದು 10% ನಾನು ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಚೆನ್ನೈಗೆ ಮಾಡ್ಬೋದು. ಅಲ್ಲಿದ್ದು ಇನ್ಸ್ಟ್ರಕ್ಟರ್ಸ್ಗೆ ಮಾಡ್ಬೋದು. ಅವ್ರ ಜೊತೆ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಅಲ್ಲಿ. ಅದಾದ್ಮೇಲೆ ಈಗ ನೀವು ನೆಕ್ಸ್ಟ್ ಬೇರೆ ಬೇರೆ ಶೋಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂಡ್ ವಿನ್ ಆಗಿದ್ದು ಇದೆ? ಇಲ್ಲ, ಇದುವರೆಗೆ ಯಾವ್ದು ರಿಯಾಲಿಟಿ ಶೋ ವಿನ್ ಆಗಿಲ್ಲ. ವಿನ್ ಆಗಿಲ್ಲ? ಇಲ್ಲ, ಯಾವ್ದು ವಿನ್ ಆಗಿಲ್ಲ. ಓಕೆ, ನಾನು ಅದೇ ಹೇಳಿದ್ದಾರೆ, ನಾನು ವಿನ್ ಆಗ್ಲಿಕ್ಕೆ ಹೋಗೋದಲ್ಲ, ನನಗೆ ಗೋಲೇ ಇಲ್ಲ. ನನಗೆ ಹೋಗಿ ಹೀಗೆ ಮಾಡಿ ಅದು ಟ್ರೋಫಿ ಎಲ್ಲ ಎತ್ಕೋಬೇಕು ಅದಂತ ಇಲ್ಲ, ನಂಗೆ ಹೋಗ್ಬೇಕು. ಐ ವಾಂಟ್ ಟು ಗೋ. ಜಡ್ಜಸ್ ಇಂದ ಕಮೆಂಟ್ಸ್ ಅಂತೂ ಸಿಗ್ತಾ ಇದೆ? ಹಾ, ಆಫ್ ಕೋರ್ಸ್, ಹೌದು. ಓಕೆ, ಸೊ ಈವೆಂಟ್ ಶೋಸ್ಗೆ ನೀವು ಲೈಕ್ ಕೊರಿಯೋಗ್ರಫಿ ಮಾಡಿದ್ದೀರಾ? ಶೋಸ್ ಅಂದ್ರೆ ಇಟ್ ಡಿಪೆಂಡ್ಸ್ ಅಂದ್ರೆ ಏನ್ ಗೊತ್ತಾ, ನಾನು ಅದೇ ಹೇಳ್ತಿದ್ದೆ, ನಂಗೆ ಐ ಆಮ್ ನಾಟ್ ಲೈಕ್ ದಟ್ ಕೈಂಡ್ ಆಫ್ ಹೂಸ್ ಲೈಕ್ ದೊಡ್ಡ ಶೋಸ್ ಮಾಡೋಕೆ ಅದು ಮಾಡ್ಬೇಕು ಹಂಗೆ ಮಾಡ್ಬೇಕಷ್ಟೇ. ಇಟ್ ಇಸ್ ದೇರ್, ಐಲ್ ಡೂ ಇಟ್. ನಾನು ಅದು ನಂಗೆ ನೆನಪು ಕೊಡಲ್ಲ ಯಾವ್ದು ದೊಡ್ಡದು ಯಾವ ಚಿಕ್ಕದು. ದೊಡ್ಡ ಚಿಕ್ಕ ಶೋ ನಾನಂತ ನೋಡಿದೆ, ನಂಗೆಲ್ಲ ಶೋ ಒಂದೇ. ಓಕೆ, ನನಗೆ ಮಾಡ್ಲಿಕ್ಕೆ ಇಷ್ಟ, ನಾನು ಮಾಡ್ತೇನೆ ಹಾಗೆ. ಬಟ್ ಬೀಯಿಂಗ್ ಅ ಕೊರಿಯೋಗ್ರಫರ್ ಅದೊಂದು ಡ್ರೀಮ್ ಇರುತ್ತೆ, ನಾನು ಇಂಥವ್ರೊಟ್ಟಿಗೆ ಕೊಲಾಬ್ರೇಟ್ ಮಾಡಬೇಕು ಅಥವಾ ನಾನು ಲೈಕ್ ಅವರಿಗೆ ಲೈಕ್ ಕೊರಿಯೋಗ್ರಫಿಯಿಂದ ನಾನು ಹೆಸರು ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಆ ತರ ನಿಮಗೆ? ಇಲ್ಲ, ನಂಗೆ ಆ ತರ ಆಪರ್ಚುನಿಟಿ ಬಂದಿದೆ. ಕೆಲವು ಆಪರ್ಚುನಿಟಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಲೈಕ್ ಕೆಲವು ಫಿಲ್ಮ್ ಸ್ಟಾರ್ಸ್ಗೆಲ್ಲ ನಾನು ಟೀಚ್ ಮಾಡಿದ್ದೇನೆ. ನನಗೆ ಇಟ್ ಈಸ್ ಲೈಕ್ ಒನ್ ಅನದರ್ ಟ್ರೈನಿಂಗ್. ಈಗ ನನಗೆ ಯಾರು ಬಂದ್ರು ಕೂಡ ಪರ್ಸನಲ್ ಕ್ಲಾಸಸ್ ಬರಲಿ, ಅದು ಯಾವುದೇ ಬರಲಿ, ಇಟ್ ಇಸ್ ಒನ್ ಅನದರ್ ಟ್ರೈನಿಂಗ್ ಅನ್ ಆರ್ಟಿಸ್ಟ್ ಆರ್ ಟ್ರೈನಿಂಗ್ ಸ್ಟೂಡೆಂಟ್ ಅವ್ರ ಆ ಥರ ಅಲ್ಲ. ಸೊ ಆ ಥರ ಬಂದಿದೆ. ಅಂದ್ರೆ ಕೆಲವು ಏನಾಗಿದೆ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಸೊ ಕೆಲವು ಹೇಳಲಿಕ್ಕೆ ಆಗೋದಿಲ್ಲ ಕ್ಯಾಮ್ರಾ ಮುಂದೆ ಯಾರಿಗೆಲ್ಲ ಟ್ರೈನ್ ಮಾಡಿದಾವಂತ. ಸೊ ಅದು ಹಾಗೆ ಆಗುತ್ತೆ. ಬಟ್ ಫಾರ್ ಮಿ ಎಂಡ್ ಆಫ್ ದ ಡೇ ಇಟ್ ಇಸ್ ಮೈ ಜಾಬ್. ಇದು ನನ್ನ ಕೆಲಸ. ಯಾರಿಗೆ ಬೇಕದು ಹೂ ನೀಡ್ಸ್ ದಟ್ ಟ್ರೈನಿಂಗ್ ಆರ್ ಎನಿಥಿಂಗ್, ಅವ್ರದ ಮೇಲೆ ಹೇಗೆ ರಿಕ್ವೈರ್ಮೆಂಟ್ ಇದೆ ಅದರ ಮೇಲೆ ನಾವು ಹೇಗೆ ಟ್ರೈನ್ ಮಾಡಬೇಕು, ದಟ್ ಇಸ್ ಮೈ ಜಾಬ್ ಅಲ್ಲ. ಸೊ ನಾನು ಯಾವತ್ತು ಅದನ್ನ ಆ ತರ ಕನ್ಸಿಡರ್ ಮಾಡ್ತೇನೆ. ಸೊ ಓಕೆ, ಬಿಕಾಸ್ ತುಂಬಾ ಜನ ಡಾನ್ಸರ್ಸ್, ಕೊರಿಯೋಗ್ರಫರ್ಸ್, ಸ್ಪೆಷಲಿ ಸಿಂಗರ್ಸ್ ತುಂಬಾ ಚೆನ್ನಾಗಿ ಹಾಡ್ತಾ ಇರ್ತಾರೆ, ಬಟ್ ಅವ್ರು ವಿನ್ ಆಗಲ್ಲ. ಬಟ್ ಲೈಫ್ ಅಲ್ಲಿ ಅವ್ರು ವಿನ್ ಆಗಿರ್ತಾರೆ. ಆ ತರ ನಿಮಗೆ ಅನ್ಸುತ್ತಾ? ಆ ತರ ಅನ್ಸಿದೆ ನಂಗೆ. ಆ ತರ
ಅನ್ಸಿದೆ. ಲೈಕ್ ಏನೋ ನಾನೊಂದು ಇನ್ಸಿಡೆಂಟ್ ಆ ಥರ ಹೇಳ್ಬೇಕಾದ್ರೂ ಕೂಡ ನಾನು ಯಾವ್ದು ಶೋ ಏನಂತ ಎಂತ ಹೇಳೋದಿಲ್ಲ. ಓಕೆ. ನಾನದು ಶೋ ಅಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ದೆ. ಅಂದ್ರೆ ನಾನು ಹೇಳ್ತಿಲ್ಲ, ಜಡ್ಜಸ್ ಹೇಳ್ತಿದ್ರು, ಅಥವಾ ಪೀಪಲ್ ವೇರ್ ಟೆಲ್ಲಿಂಗ್, ಮೈ ಕೊರಿಯೋಗ್ರಾಫರ್ ಆರ್ ಎನಿ ಒನ್. ಸೊ ಅವತ್ತೇನಾಯ್ತು, ಅದು ಶೋದು ಫೈನಲ್ಸ್, ಇನ್ನೇನು ನಾನು ವಿನ್ ಆಗಿಲ್ಲ ನಾನು ಅದರಲ್ಲಿ. ಓಕೆ, ಯಾರೋ ವಿನ್ ಆದ್ರು. ಓಕೆ, ಸೊ ಅಲ್ಲಿಂದ ಹೊರಗಡೆ ಬರುವಾಗ ಐ ಕ್ಯಾನಾಟ್ ಟೆಲ್ ದಟ್ ರಿಲೇಷನ್ ಆಲ್ಸೋ. ಓಕೆ, ಅದು ಯಾರು ನಂಗೆ ಬಂದು ಹೇಳಿದ್ರು, ಅದು ನಂಗೆ ಹೇಳಲಿಕ್ಕೆ ಆಗಲ್ಲ. ಅದು ಹೇಳಿ ಒಂದು ಹೋಗಿ ಇನ್ನೊಂದು ಆಗೋದಕ್ಕಿಂತ ಅದು ಯಾರು ನಂಗೆ ಬಂದು ಹೇಳಿದ್ರು ನೋಡಿ, ಶಿ ಈಸ್ ಅ ವೆರಿ ಕ್ಲೋಸ್ ರಿಲೇಟಿವ್ ಆಫ್ ಅ ವಿನ್ನರ್ ಆರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಓಕೆ, ದಟ್ ಲೇಡಿ ಕೇಮ್ ಅಂಡ್ ಟೋಲ್ಡ್ ಮೀ ಲೈಕ್ ಏನೋ ನೀನಾಗಬೇಕಿತ್ತು ವಿನ್ ಅಂತ. ಓಕೆ, ಅದು ಏನು ರಿಲೇಷನ್ ಇದೆ ನೋಡಿ, ಅದು ಕೂಡ ಹೇಳಿಕ್ಕೆ ಆಗಲ್ಲ, ಐ ಆಮ್ ಸಾರಿ. ಓಕೆ, ಬಟ್ ಶಿ ಕೇಮ್ ಅಂಡ್ ಟೋಲ್ಡ್ ಯಾರು ನನ್ನ ಜೊತೆ ಇದ್ದಾರೆ ಅವರಲ್ಲ, ನೀನಾಗಬೇಕಿತ್ತು ಆಕ್ಚುಲಿ ವಿನ್ನರ್ ಅಂತ ಹೇಳಿ. ಪರ್ಪಸ್ಫುಲಿ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಬಿಕಾಸ್ ಈ ತರ ಇವೆಂಟ್ಸ್ ಅಲ್ಲಿ, ಶೋಸ್ ಅಲ್ಲಿ ತುಂಬಾ ಪಾಲಿಟಿಕ್ಸ್ ನಡೆಯುತ್ತೆ. ಹಾ, ಅದು ಅವ್ರಿಗೆ ಬಿಟ್ಟದಲ್ಲ. ದಟ್ ಈಸ್ ದೇರ್ ಪಾರ್ಟ್ ಆಫ್ ಸ್ಟೋರಿ, ದಟ್ ಇಸ್ ನಾಟ್ ಮೈ ಪಾರ್ಟ್ ಆಫ್ ಸ್ಟೋರಿ. ನೋ, ಬಟ್ ಯು ಹ್ಯಾವ್ ಸೀನ್ ದಿಸ್ ಪಾಲಿಟಿಕ್ಸ್. ನಾನು ತುಂಬಾ ಟ್ರಾನ್ಸ್ಪರೆಂಟ್ ಎಲ್ಲ ಕಡೆ ನೋಡಿದ್ದೇನೆ. ನನ್ನನ್ನು ಇನ್ವಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಪಾಲಿಟಿಕ್ಸ್ ಜೊತೆಗೆ, ಬಟ್ ನಂಗೆ ಆಗಿಲ್ಲ. ನಂಗೆ ಒಂದು ಶೋ ಕೂಡ ಹಾಗೇನೆ ನಾನು ಬಿಟ್ಟಿದ್ದೇನೆ. ಅಂದ್ರೆ ಲೈಕ್ ನಂಗೆ ಕಂಫರ್ಟೇಬಲ್ ಇರಲಿಲ್ಲ. ನಾನು ಡೈರೆಕ್ಟ್ ಆಗಿ ಆ ಶೋದ್ ಯಾರು ಮೇನ್ ಇದೆ ನೋಡಿ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಸರ್ ಐ ಆಮ್ ನಾಟ್ ಕಂಫರ್ಟೇಬಲ್ ವಿತ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಅಂತ ಹೇಳಿದೆ. ಸೊ ಹಿ ಈಸ್ ಲೈಕ್, ಒಂದ ಇರು ಅಥವಾ ಶೋ ಬಿಟ್ಟು ಹೋಗಂತ. ಸೊ ನಾನು ಶೋ ಬಿಟ್ಟು ಹೋಗ್ತೇನೆ ಅಂತ ಹೇಳಿದೆ. ನಂಗೆ ಆಗಲ್ಲ. ಆಮೇಲೆ ಅವ್ರು ರಿವೆಂಜ್ ತಗೊಳ್ಳಿಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ. ಟ್ರೈ ಮಾಡಿದ್ರು, ಹಿ ಟ್ರೈಡ್ ಇಸ್ ಬೆಸ್ಟ್, ಐ ಮಚ್ ಅಪ್ರಿಶಿಯೇಟ್ ಫಾರ್ ದ್ಯಾಟ್, ಬಟ್ ಆಗಿಲ್ಲ. ಮಾತ್ರ ರಿವೆಂಜ್ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಬಟ್ ನಂಗೆ ಅದೇ ಹೇಳುದಲ್ಲ, ನಂಗೆ ಇಲ್ಲಿ ಬಂದು ನಂಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು, ದಟ್ ಇಸ್ ಮೈ ಗೋಲ್ ಡ್ರೀಮ್, ಅದು ಇರಲಿಲ್ಲ. ನಂಗೆ ಇಷ್ಟ ಇದ್ರೆ ನಾನು ಮಾಡ್ತೇನೆ. ಇಫ್ ಇಟ್ ಇಸ್ ಎಥಿಕಲಿ ರೈಟ್ ಐ ವಿಲ್ ಡೂ ಇಟ್. ಸೊ ಆ ಥರ ಇತ್ತು. ಸೊ ಇಟ್ ಈಸ್ ಲೈಕ್, ಓಕೆ, ನೀವು ಮಾಡೋದಾದ್ರೆ ಮಾಡಿ, ನಮಗೆ ಇನ್ವಾಲ್ವ್ ಆಗ್ಲಿಕ್ಕಿಲ್ಲ ಅಂತ ನಾನು ಅದ್ರ ಬಗ್ಗೆ ಯಾವತ್ತು ಒಬ್ಜೆಕ್ಟ್ ಮಾಡಿಲ್ಲ ಅಥವಾ ಫೈಟ್ ಮಾಡ್ಲಿಕ್ಕೆ ಹೋಗಿಲ್ಲ. ದೇರ್ಸ್ ನೋ ಪಾಯಿಂಟ್ ಅಲ್ಲ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಇವಾಗ ಎಲ್ಲಾ ಪೇರೆಂಟ್ಸ್ಗೂ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಎಜುಕೇಶನ್ ಇರಬೇಕು, ಒಳ್ಳೆ ಜಾಬ್ ಮಾಡಬೇಕು ಅಂತ ಇರುತ್ತೆ. ಸೊ ನಿಮ್ಮ ಮನೇಲಿ ಯಾವ ರೀತಿ? ಸೇಮ್ ಇತ್ತು, ಸೇಮ್ ಇಲ್ಲ. ಫಸ್ಟಿಗೆ ಅದು ಪೇರೆಂಟ್ಸ್ ತಪ್ಪಲ್ಲ ಅದು ಆಕ್ಚುಲಿ, ಯಾಕಂದ್ರೆ ಅವರು ಏನ್ ಪ್ರಪಂಚ ನೋಡಿದ್ದಾರೆ, ಇಟ್ ಇಸ್ ಡಿಫ್ರೆಂಟ್ ಅಲ್ಲ. ಅಂಡ್ ದೇ ರೈಟ್, ಪೇರೆಂಟ್ಸ್ ಆರ್ ಲೈಕ್ ಏನೋ ದೇ ಆರ್ ಆಲ್ವೇಸ್ ರೈಟ್. ಸೊ ಅವರು ನಮ್ದೊಂದು ಈ ಪ್ರೊಫೆಷನ್ ಈ ತರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಅವ್ರಿಗೆ ಐಡಿಯಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲದಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಅದ್ರ ಮೇಲೆ ಅವರು ಬೇಡ ಅಂತ ಹೇಳುದು ಯಾಕೆ, ನಮ್ಮ ಮೇಲೆ ಕೇರಿಗೇನಲ್ಲ. ಸೊ ಫಸ್ಟಿಗೆ ಮನೇಲಿ ಇಶ್ಯೂಸ್ ಇತ್ತು. ವೆನ್ ಐ ಟೋಲ್ಡ್ ಲೈಕ್ ಏನೋ ನಂಗೆ ಈ ತರ ಮಾಡ್ಬೇಕು, ನಂಗೆ ಖುಷಿ ಆಗ್ತದೆ ಮಾಡ್ಲಿಕ್ಕೆ, ನಾನು ಮಾಡ್ತಾ ಹೋಗ್ತೇನೆ ಅಂತ. ಬಟ್ ಆಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ಗೂ ಮಕ್ಕಳು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಮಕ್ಕಳು ಡಾಕ್ಟರ್ ಆಗ್ಬೇಕು, ಅದು ಇದಾಗಬೇಕು, ನನ್ನ ಪೇರೆಂಟ್ಸ್ಗೂ ಇತ್ತು. ಬಟ್ ನನ್ನ ಪೇರೆಂಟ್ಸ್ ಬೆಸ್ಟ್ ಪಾರ್ಟ್ ಏನಂದ್ರೆ, ನೀನು ಇಷ್ಟು ಮಾರ್ಕ್ಸ್ ಬರಲೇಬೇಕು, ಯು ಹ್ಯಾವ್ ಟು ಗೆಟ್ ಫಸ್ಟ್ ಕ್ಲಾಸ್ ಆರ್ ಏನೋ ಟಾಪರ್ ಆಗ್ಬೇಕು, ಆ ತರ ಯಾವತ್ತು ನಂಗೆ ಪ್ರೆಷರ್ ಹಾಕಿಲ್ಲ ಮನೇಲಿ. ನೀನ್ ಪಾಸ್ ಆಗಂತ ಹೇಳ್ತಿದ್ರು. ಓಕೆ, ಬಟ್ ಸ್ಟಿಲ್ ದೇ ವಾಂಟೆಡ್ ಮೀ ಟು ಗೆಟ್ ಇನ್ ಟು ಸಮ್ ಅದರ್ ಪ್ರೊಫೆಷನ್, ಸಮ್ ಸೀರಿಯಸ್ ಪ್ರೊಫೆಷನ್ ಆರ್ ಆ ತರ ಇದ್ದಾರೆ. ಸೊ ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ಅಮ್ಮ, ಅಪ್ಪ, ಅಕ್ಕ, ಅಣ್ಣ, ನಾನು ಲಾಸ್ಟ್ ಚೈಲ್ಡ್. ಸೊ ಎಲ್ಲಾ ಪೇರೆಂಟ್ಸ್ಗೂ ಇರುತ್ತೆ ಲೈಕ್ ಕೊನೆ ಮಕ್ಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತಾರೆ. ಸೊ ನಿಮ್ಮ ಮನೇಲಿ ಯಾವ? ನೋ, ಇಟ್ ಈಸ್ ಲೈಕ್ ನಮ್ದಲ್ಲೆಲ್ಲ ಪ್ರಾಪರ್ ಆಗಿ ಶೇರ್ ಆಗಿದೆ, ಈಕ್ವಲಿ ಶೇರ್ ಆಗಿದೆ ಎಲ್ಲ. ಸೊ ಆ ಥರ ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಬಟ್ ಇಟ್ ಈಸ್ ಲೈಕ್ ಈಕ್ವಲಿ ಇರೋ ಶೇರ್ ಆಗಿದೆ. ಯಾ, ಸಮ್ವೇರ್ ಲೈಕ್ ಏನೋ ನಾನು ಮತ್ತೆ ಹೊರಗಡೆ ಇದ್ದದ್ದು. ನಾನು 10th ಆದ್ಮೇಲಂತೂ ಮನೇಲಿ ಇರಲೇ ಇರಲಿಲ್ಲ. ನಾನು 10th 9th ಹೋಗುವಾಗ ನನ್ನ ಮನೆಯಿಂದ ಹೊರಗಡೆ ಬಂದು ಶೋಸ್ ಮಾಡ್ಲಿಕ್ಕೆ, ಟ್ರಾವೆಲ್ ಮಾಡ್ಲಿಕ್ಕೆ, ಆಲ್ಮೋಸ್ಟ್ PU ಇಂದ ನಾನು ಬೆಂಗಳೂರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. 11th ಮಾಡುವಾಗಲೇ ಬೆಂಗಳೂರು ಬಂದು ಕಾರ್ಪೊರೇಟ್ ಶೋಸ್ ಅಥವಾ ಸಮ್ ಫ್ಲಾಶ್ ಮೂವ್ ಅಲ್ಲಿ ನಾನು ಆಸ್ ಅನ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅವಾಗಲೇ ಅಂದ್ರೆ ಐ ಆಮ್ ಕನೆಕ್ಟೆಡ್ ಟು ಮೈ ಫ್ಯಾಮಿಲಿ, ಬಟ್ ಅಷ್ಟು ಡೀಪ್ ಕನೆಕ್ಷನ್ ಇಲ್ಲ, ಬಿಕಾಸ್ ನಾನು ಅಲ್ಲಿ ಪ್ರೆಸೆನ್ಸ್ ನಂದು ಅಲ್ಲಿ ಕಮ್ಮಿ ಆವಾಗ. ಸೊ ಬಟ್ ಅಫ್ಕೋರ್ಸ್ ಐ ಲವ್ ಬೀಯಿಂಗ್ ಅರೌಂಡ್ ಮೈ ಫ್ಯಾಮಿಲಿ. ಇವಾಗಲೂ ನಾನು ತಿಂಗಳಿಗೆ ಒಂದ್ಸಲ ನಾನು ಮಂಗಳೂರಿಗೆ ಟ್ರಾವೆಲ್ ಮಾಡ್ತೇನೆ, ಅಂದ್ರೆ ಜಸ್ಟ್ ಫಾರ್ ದಿ ಫ್ಯಾಮಿಲಿ, ಓನ್ಲಿ ಫಾರ್ ದಿ ಫ್ಯಾಮಿಲಿ. ಓಕೆ. ಸೊ ಇನ್ ದ ಇನಿಷಿಯಲ್ ಡೇಸ್ ಯಾರೇ ಅವ್ರ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ತುಂಬಾ ಸ್ಟ್ರಗಲ್ಸ್ ನೋಡಿರ್ತಾರೆ. ಅದೇ ರೀತಿ ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರು ಏನಾದ್ರು ಚಾಲೆಂಜಸ್ ನೀವು ಫೇಸ್ ಮಾಡಿದ್ಯಾ? ಅದೇ ಹೇಳಿದಾರೆ, ನನಗೆ ಅದು ಗೊತ್ತಿಲ್ಲ, ಅದು ಫೀಲೇ ಇಲ್ಲ ನನಗೆ ಇದುವರೆಗೂ ಕೂಡ. ಫೀಲ್ ನಾನು ಅಷ್ಟು ಕಷ್ಟಪಟ್ಟು ಬಂದಿದ್ದೇನೆ, ಅದು ಫೀಲ್ ಇದುವರೆಗೆ ಆಗೇ ಇಲ್ಲ ನನಗೆ. ಯಾವತ್ತೂ ಚಾಲೆಂಜಿಂಗ್ ಕೂಡ ಫೀಲ್ ಆಗಿಲ್ಲ. ಚಾಲೆಂಜಿಂಗ್ ಅನ್ನೋದಕ್ಕಿಂತಲೂ ನಾನು ಯಾವಾಗಲೂ ನನ್ನ ಕ್ವೆಶ್ಚನ್ ಮಾಡ್ತಿದ್ದೆ, ನಿಂಗೆ ಮಾಡ್ಲಿಕ್ಕೆ ಆರ್ ಯು ಆರ್ ಲೈಕ್ ಏನೋ ಯು ಆರ್ ಕೇಪೇಬಲ್ ಆಫ್ ಡೂಯಿಂಗ್, ನೀನು ಅದಕ್ಕೆ ಟ್ರೈನ್ ಆಗಿದ್ಯಾ ಅಥವಾ ಆಗಿಲ್ವಾ ಅಂತ ನಾನು ಯಾವಾಗಲೂ ತಿಳ್ಕೊಂಡಿದ್ದೇನೆ. ಸೊ ನನಗೆ ಯಾವತ್ತು ಈಗ ನಂಗೊಂದು ಚಾಲೆಂಜ್ ಬಂತಂದ್ರೆ ನಾನು ಯಾವತ್ತು ಅದನ್ನು ಓಕೆ ನನಗೆ ಕಷ್ಟದಲ್ಲಿದ್ದೇನೆ ಅದು ಇದು ಆ ಥರ ನಾನು ಯಾವತ್ತು ತಿಳ್ಕೊಂಡೆ. ನನ್ನನ್ನು ಯಾವಾಗಲೂ ಓಕೆ ನಾನು ಇನ್ನೂ ಜಾಸ್ತಿ ಕಲ್ತ್ರೆ
ಅದು ನಂಗೆ ಅಷ್ಟು ಚಾಲೆಂಜಿಂಗ್ ಫೀಲ್ ಆಗಲ್ಲ ಅಂತ ನಾನು ಆ ಥರ ತಿಳ್ಕೊಂಡೋದು. ಸೊ ಇದುವರೆಗೆ ಕೂಡ ಐ ಆಮ್ ನೆವರ್ ಫೆಲ್ಟ್ ಲೈಕ್ ನಾನು ಸ್ಟ್ರಗಲ್ ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ, ಅದು ಕೆಲಸ ಮಾಡಿದ್ದೇನೆ. ಅಂಡ್ ಆ ಪ್ರೊಸೆಸ್ ಇದೆಯಲ್ಲ ಅದು ತುಂಬಾ ಇಟ್ಸ್ ಫನ್. ಲೈಕ್ ಮೊದಲೆಲ್ಲ ಕಾಂಪಿಟೇಷನ್ಸ್ಗೆ ಹೋಗುವಾಗ ಲೋಕಲ್ ಟ್ರೈನಲ್ಲಿ ಹೋಗೋದು, ದೆನ್ ಲೋಕಲ್ ಬಸ್ ಆರ್ ಎನಿಥಿಂಗ್, ಅದು ಫನ್ ಇದೆಯಲ್ಲ ಅದು ಇಲ್ಲ ಈಗ. ಅದು ಫನ್ನೇ ಬೇರೆ, ಫುಲ್ ಬಾಯ್ಸ್ ಗ್ಯಾಂಗ್ ಗೋಯಿಂಗ್ ಫಾರ್ ಕಾಂಪಿಟೇಷನ್ಸ್, ಅದು ಸ್ಟ್ರಗಲ್. ನಮ್ದು ಹೇಗಿತ್ತಂದ್ರೆ, ನಾನು ಟೀಮ್ ಮೆನ್ಷನ್ ಮಾಡಿದೆ ಆವೇಶ್ ಗುರು ಅಂತ, ನಮ್ದು ಒಂದು 15 ಮೆಂಬರ್ ಬಾಯ್ಸ್ದು ಟೀಮ್. ಓಕೆ, ಎಲ್ಲ 15 ಮೆಂಬರ್ ಬಾಯ್ಸ್ ಕರ್ಲಿ ಹೇರ್, ಕೂಲ್, ಆದ್ರೆ ಫುಲ್ ನಾವು ಚಿಕ್ಕವ್ರು ಅವಾಗ 10th 11th ಸ್ಟ್ಯಾಂಡರ್ಡ್ ಅಥವಾ 12th ಮ್ಯಾಕ್ಸ್, ಎಲ್ಲರೂ ಸೇಮ್ ಏಜ್ ನಾವು. ಸೊ ನಮ್ಗೇನಂದ್ರೆ ಅಷ್ಟು ಫಿನಾನ್ಷಿಯಲಿ ಯಾರು ಕೂಡ ಸ್ಟೇಬಲ್ ಇರಲಿಲ್ಲ ಅವಾಗ. ಸೊ ಒಂದು ಕಾಂಪಿಟೇಷನ್ ಇದೆ, ಈಗ ತುಮಕೂರು ತಿಳ್ಕೊಳ್ಳೋ ಅಥವಾ ಬೆಂಗಳೂರು ಎಲ್ಲೋ ಕಾಂಪಿಟೇಷನ್ ಇದೆ, ನಮ್ಮ ಹತ್ರ ಅಥವಾ ಗೋವಾ ಅವ್ರ ಕುಮಟಾ ಇಷ್ಟು ಜಾಸ್ತಿ ಟ್ರಾವೆಲ್ ಮಾಡಿದೆ ಈ ಸ್ಪೇಸಲ್ಲಿ. ಸೊ ನಮಗೆ ಹೋಗ್ಲಿಕ್ಕೆ ದುಡ್ಡು ಇರ್ತದೆ, ಲೋಕಲ್ ಟ್ರೈನಲ್ಲಿ ಅವ್ರ ಎನಿಥಿಂಗ್ ಹೋಗ್ಲಿಕ್ಕೆ ದುಡ್ಡು, ವಾಪಸ್ ಹೋಗ್ಲಿಕ್ಕೆ ದುಡ್ಡಿಲ್ಲ. ಓಕೆ, ಜಸ್ಟ್ ಕಾನ್ಫಿಡೆನ್ಸ್ ಏನಿದೆ, ನಾವು ಹೋಗಿ ವಿನ್ ಆಗಿ ಕ್ಯಾಶ್ ಪ್ರೈಸ್ ಇಟ್ಕೊಂಡು ವಾಪಸ್ ಬರುತ್ತೆ. ಈ ತರ ಎಲ್ಲ ನಡೆದಿತ್ತು. ನಾವು ಕಾನ್ಫಿಡೆನ್ಸ್ ಇತ್ತು, ಟೀಮ್ ಹಾಗಿತ್ತು ಅವಾಗ, ಟೀಮ್ ಹಾಗೇನಿತ್ತು. ವಿ ಆಲ್ ವೇರ್ ಲೈಕ್ ಫುಲ್ ನೈಟ್ ಪ್ರಾಕ್ಟೀಸ್ ಮಾಡೋದು, ಅದು ಹಾಗೇನಿತ್ತು. ಇವಾಗ ಖುಷಿ ಆಗ್ತದೆ ಬಟ್ ಅವಾಗ ಆ ಮೂಮೆಂಟ್ ಇದೆಯಲ್ಲ ಅದು ಎಂಜಾಯ್ಮೆಂಟ್ ಈಗ ಮಿಸ್ಸಿಂಗ್. ಈಗ ಟೀಮ್ ನಾವೆಲ್ಲರೂ ಕೆಲವರಿಗೆ ಮದುವೆ ಆಗಿದೆ, ಎಲ್ಲರೂ ಅವ್ರದ್ದು ಮಕ್ಕಳ ಜೊತೆ ಇದ್ದಾರೆ, ಅವ್ರದ್ದು ಲೈಫ್ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿದ್ದಾರೆ. ಸೊ ಅದು ಫನ್ ಈಗ ಮಿಸ್ಸಿಂಗ್, ದಟ್ ಇಸ್ ಲಿಟರ್ಲಿ ಇವಾಗ್ಲೂ ಮಿಸ್ ಆಗ್ತದೆ. ಇವಾಗ ಕಾಲ್ ಮಾಡೋವಾಗೆಲ್ಲ ನಾವು ಮಾತಾಡ್ತೇವೆ ಅಷ್ಟೇ. ಓಕೆ, ನಾನು ಇದೇ ಫೀಲ್ಡ್ನ ಚೂಸ್ ಮಾಡಬೇಕು, ಇದೇ ನನ್ನ ಪ್ಯಾಷನ್ ಅಂತ ಅನ್ಸಿದ್ಯಾ ಅವಾಗ? ಲಿಟರ್ಲಿ ಸ್ಟಾಪ್ಡ್ ಕೊರಿಯೋಗ್ರಫಿ. ನಾನು ಕೊರಿಯೋಗ್ರಫಿ ಮಾಡೋದಿಲ್ಲ, ನಾನು ಜಾಸ್ತಿ ಕೊರಿಯೋಗ್ರಫಿ ಮಾಡೋದು ವರ್ಕ್ಶಾಪ್ ರೂಟೀನ್ ಮಾತ್ರ. ಆರ್ ಐ ಆಮ್ ಅ ಡಾನ್ಸ್ ಟೀಚರ್, ಐ ಆಮ್ ಅನ್ ಆರ್ಟಿಸ್ಟ್, ಆರ್ ಐ ಆಮ್ ಅ ಡಾನ್ಸ್ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್ ಆರ್ ಯೂಟ್ಯೂಬರ್. ಆ ಥರ ನಾನು ಯಾವತ್ತೂ ನಾನು ತಿಳ್ಕೊಂಡೇ ಇಲ್ಲ. ಇವಾಗ ಸಿಂಗಿಂಗ್ ಕಾನ್ಸರ್ಟ್ ಅನ್ನೋದು ತುಂಬಾನೇ ಫೇಮಸ್ ಆಗಿರುವಂಥದ್ದು, ಬಟ್ ಡಾನ್ಸ್ ಕಾನ್ಸರ್ಟ್ ಅನ್ನೋದು ಅಷ್ಟೊಂದಿಲ್ಲ. ಇಲ್ಲ ಲಿಟರ್ಲಿ ಇಲ್ಲ, ಎಲ್ಲೂ ಇಲ್ಲ. ಅದು ಜಿಗಿಮೆಗೆ ಕಾಸ್ಟ್ಯೂಮ್ ಹಾಕೊಂಡು ಡಾನ್ಸ್ ಮಾಡ್ತಾರೆ, ನಂಗೆ ಅದು ಇಷ್ಟ ಇಲ್ಲ. ಓಕೆ, ನಾನು ಮಾಡಿದೆ ಸೀಕ್ವೆನ್ಸ್ ಡ್ರೆಸ್ಸಸ್. ಹಾ, ಅಂದ್ರೆ ಇಟ್ ಇಸ್ ನಾಟ್ ಬ್ಯಾಡ್ ಅಂತಾರೆ, ನಂಗೆ ಒಂಚೂರು ಇಷ್ಟ ಇಲ್ಲ ಅದು, ನಂಗೆ ಇಷ್ಟ ಇಲ್ಲ ಅಷ್ಟೇ. ಕೆಳಗಡೆ ಒಬ್ರು ಕಮೆಂಟ್ ಹಾಕಿದ್ರು, ಅದು ಯಾವ ಪುಣ್ಯಾತ್ಮ ಅಂತ ನಂಗೆ ಗೊತ್ತಿಲ್ಲ, ಮ್ಯೂಸಿಕ್ ಕಾನ್ಸರ್ಟ್ ಇದನ್ನ ಸ್ಲಾಶ್ ಹಾಕಿದ ಏನೋ ಹಾಕಿ ಇಟ್ ಇಸ್ ಅ ಡಾನ್ಸ್ ಕಾನ್ಸರ್ಟ್ ಅಂತ. ಇಡೀ ಟೀಮ್ ಅವ್ರ ಫಸ್ಟ್ ನಾವು ಅದನ್ನು ಫನ್ನಿ ಆಗಿ ತಗೊಂಡದ್ದು. ಓಕೆ, ಇಡೀ ಟೀಮ್ ಅವ್ರ ಮಕ್ಕಳು ವಾಟ್ ಇಸ್ ಡಾನ್ಸ್ ಕಾನ್ಸರ್ಟ್ ಅಂತ. ಮತ್ತೆ ನಂಗೆ ಅದು ಕ್ಯಾಚಿ ಫೀಲ್ ಅದಕ್ಕೆ ಇದು ಟ್ರೈ ಮಾಡುವ ಅಂತ ಎಲ್ಲದಕ್ಕೆ ವಿ ಸ್ಟಾರ್ಟೆಡ್ ನೇಮಿಂಗ್ ಅಸ್ ಡಾನ್ಸ್ ಕಾನ್ಸರ್ಟ್, ಡಾನ್ಸ್ ಕಾನ್ಸರ್ಟ್, ಡಾನ್ಸ್ ಕಾನ್ಸರ್ಟ್ ಅಂತ. ಸೊ ಈಗ ತುಂಬಾ ಸತಿ ಕೆಲವೊಬ್ಬರಿಗೆ ಒಂದು ರಿಮಿಕ್ಸ್ ಇಷ್ಟ ಆಗಿರುತ್ತೆ, ಇಷ್ಟ ಆಗಿರಲ್ಲ, ಜನದ ಫೀಡ್ಬ್ಯಾಕ್ ಏನಾದ್ರು ಕೊಟ್ಟಾಗ ನಾನು ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ತಗೊಳ್ತೇನೆ. ನಾನು ಅದೇ ಹೇಳುದಲ್ಲ, ಯಾವತ್ತು ಐ ಆಮ್ ನಾಟ್ ರೈಟ್. ಕಮೆಂಟ್ ಮಾಡಿದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತದೆ. ಎಂಗೇಜ್ಮೆಂಟ್ ಜಾಸ್ತಿ ಆದ್ರೆ ನಾನು ಹೇಳುದಿಲ್ಲ ಅಂತ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ